ಲಕ್ಷ್ಮಣ, ಕೆಂದುಳಿಯು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ತುರುಗಗಳ ಕುರಪುಟದಿಂದ ಎದ್ದ ಕೆಂದುಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೇನಾದರೂ ದಂಡೆತ್ತಿ ಬಂದಿರಬಹುದೇ? ಹೋಗಿ ನೋಡಿ ಬಸ. ಹೋಗಿ ಆಗಲೇ ಅಣ್ಣ. ಅಣ್ಣ ಮತ್ತಾರು ಅಲ್ಲಣ್ಣ, ಭರತನು ದಾಯಾದಿ ಮಸ್ತರದಿಂದ ಸೈನ್ಯ ಸಮೇತವಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವನು. ಅಣ್ಣ, ನಾನು ಈಗಲೇ ಆಜ್ಞೆಯನ್ನು ಕೊಡು, ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವನು. ಲಕ್ಷ್ಮಣ, ಅಣ್ಣ, ಭರತನ ಸೋದರ ಪ್ರೇಮವನ್ನು ನೀನರಿಯೆ. ಅವನೇನು ನಮ್ಮ ಮೇಲೆ ದಂಡೆತ್ತಿ ಬರುತ್ತಿರುವನು ಅಥವಾ ಕ್ಷಮೆ ಯಾಚನೆಗಾಗಿ ಬರುತ್ತಿರುವನು? ಸಮೀಪಕ್ಕೆ ಬರಲಿ, ನೋಡೋಣ. ಹಾಗೇ ಆಗಲಿ. ಅಗ್ರಜ, ಭರತ, ಅಗ್ರಜ, ಭರತ, ಭರತ, ಶತ್ರುಘ್ನ, ಅಗ್ರಜ, ಅಣ್ಣ, ಭರತ, ಶತ್ರುಘ್ನ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಕ್ಷೇಮದಿಂದಿರುವರಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಪರಿತಪಿಸುತ್ತಾ ಹೊರಟು ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ತಿಳಿಯಲು ಕಾತುರವಾಗುತ್ತಿದೆ. ಹೇಳು ಭರತ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ. ಹೇಳುವೆನಣ್ಣ. ನಮಗೆ ಆಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಶಿಷ್ಠರು ಕ್ಷೇಮವೇ? ಗುರು ವಶಿಷ್ಠರು ಕ್ಷೇಮದಿಂದಿರುವರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ನಮ್ಮನ್ನು ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ? ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲೇ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಸುಮಂತ್ರರು ಕ್ಷೇಮ. ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮವೇ? ಕೌಸಲ್ಯ ಮಾತೆಯರು ಕ್ಷೇಮದಿಂದಿರುವರಣ್ಣ. ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮವೇ? ಕ್ಷೇಮ ಕ್ಷೇಮ. ಅವರ ಕ್ಷೇಮಕ್ಕೇನು? ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲೂ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಪಡೆದು ದೇವಾನುದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏಕೆ ಭರತ, ಏನಾಯಿತು? ಬೇಗನೆ ಹೇಳಬರದೆ? ಅಣ್ಣ, ನೀವು ವನವಾಸಕ್ಕೆಂದು ಅರಮನೆಯಿಂದ ಹೊರಟ ಕೂಡಲೇ ಜನಕನು ಸ್ವರ್ಗಸ್ಥನಾದನಣ್ಣ. ಜನಕ ಮಮಯಿತ ಪ್ರಿಯ ಪಿತಾ ಆಗಲಿ ಪೋರೆಯ ಸಹಿಸೆ ಜನಕ ಮಮ
ಜನಕ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆ, ಹೇ ತಂದೆ, ಸ್ವರ್ಗದಲ್ಲಿರುವ ನಿಮಗೆ ಇದೋ ಇಲ್ಲಿಂದಲೇ ವಂದಿಸುವುದು. ಅಯ್ಯೋ, ಇನ್ನು ಮುಂದೆ ಯಾರನ್ನು ಜನಕ ಜನಕ ಎಂದು ಕರೆಯಲಿ? ಭರತ, ನೀವೇ ಪುಣ್ಯಶಾಲಿಗಳಪ್ಪ. ಜನಕನ ಅವಸಾನದ ಸಮಯದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾದಿರಿ. ಅಂತಹ ಭಾಗ್ಯ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ಅಣ್ಣ, ಆ ಪುಣ್ಯವು ನಮಗೂ ಲಭಿಸಲಿಲ್ಲ ಅಣ್ಣ, ನಮಗೂ ಲಭಿಸಲಿಲ್ಲ. ಏನು? ಜನಕನ ಮರಣ ಕಾಲದಲ್ಲಿ ನೀವು ಸಹ ಬಳಿಯಲ್ಲಿರಲಿಲ್ಲವೇ? ಇಲ್ಲವಣ್ಣ, ಜನಕನ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲ. ಹೇ ದಶರಥ ಚಕ್ರವರ್ತಿ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ ನಮ್ಮ 4 ಪುತ್ರರನ್ನ ಪಡೆದ ನೀವು ನಿಮ್ಮ ಅವಸಾನ ಸಮಯದಲ್ಲಿ ಒಬ್ಬರೂ ಸಹ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲು ಆಗಲಿಲ್ಲವೇ? ನಿರ್ಭಾಗ್ಯ ಪುತ್ರರು ನಾವು, ನಿರ್ಭಾಗ್ಯ ಪುತ್ರರು. ಗತಂ ನಶೋ ಯೇ ಚಿತ್ಪ್ರಾಜ್ಞ, ಗತಂ ನಶೋ ಯೇ ಚಿತ್ಪ್ರಾಜ್ಞ. ಕಳೆದು ಹೋದುದನ್ನು ಚಿಂತಿಸಿ ಫಲವಿಲ್ಲ. ಭರತ, ಹೋಗು. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಹೋಗು ಭರತ. ಅಣ್ಣ, ನೀವಿಲ್ಲದ ಅರಮನೆಯಲ್ಲಿ ನಾನು ಸಹ ಇರುವುದಿಲ್ಲ. ಆದ್ದರಿಂದ ಈಗಲೇ ನೀವು ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷಕ್ತರಾಗಿ ಸಿಂಹಾಸನವನ್ನೇರಿ ನಮಗೆ ಸಂತೋಷವನ್ನುಂಟು ಮಾಡು. ಬಾಣ್ಣ. ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಇನ್ನೆಲ್ಲಿಯದಣ್ಣ? ನೀನೇನೇ ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಭರತ, ಒಪ್ಪುವುದಿಲ್ಲ. ಅಣ್ಣ, ಕಡೆಯದಾಗಿ ನನ್ನದೊಂದು ಆಸೆಯನ್ನಾದರೂ ಪೂರೈಸಿಕೊಡೋಣ. ಅದೇನು ಹೇಳು ಸಹೋದರ, ಅಣ್ಣ. ನಡೆಸಿಕೊಡುತ್ತೇನೆ. ನೀವಿಲ್ಲದ ಅರಮನೆಯಲ್ಲಿ ನಾನು ಸಹ ಇರುವುದಿಲ್ಲ. ಆದ್ದರಿಂದ ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನಾದರೂ ಕರುಣಿಸಿ ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುವೆನು. ನೀವು 14 ವರ್ಷ ವನವಾಸ ಮುಗಿಸಿಕೊಂಡು ಮರುದಿನವೇ ನನಗೆ ದರ್ಶನವನ್ನು ಕೊಡಬೇಕು. ಒಂದು ವೇಳೆ ವನವಾಸ ಮುಗಿದ ಮರುದಿನವೇ ನನಗೆ ದರ್ಶನ ನೀವು ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಭರತ, ಅಣ್ಣ, ನಿನ್ನ ಇಷ್ಟದಂತೆಯೇ ಆಗಲಿ. ವನವಾಸದ ಅವಧಿಯು ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ತೆಗೆದುಕೋ ಪಾದುಕೆಗಳನ್ನು. ಅಣ್ಣ, ನಾವಿನ್ನು ಹೋಗಿ ಬರುವೆವು. ಪವನ ಪರಂಧಾಮ ಶ್ರೀರಾಮ, ಪವನ ಪರಂಧಾಮ ಶ್ರೀರಾಮ, ರಘುವಂಶ ಸೋಮ ಮೈಲ ರಾಮ, ರಘುವಂಶ ಸೋಮ ಮೈಲ ರಾಮ, ಭಕ್ತರ ಪಾಲಿಪ ಜನನಿ ಭಕ್ತರ ಪಾಲಿತ ಜನನಿಗೆ ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಸೀತಾ
ಲಕ್ಷ್ಮಣ, ಅಣ್ಣ, ಈಗ ನೋಡಿದೆಯಾ ಭರತನ ಭ್ರಾತೃ ವಾತ್ಸಲ್ಯವನ್ನು? ಅಣ್ಣ, ಅರೇದೇ ಅಪರಾಧವಾಯಿತು, ಕ್ಷಮಿಸಣ್ಣ. ಚಿಂತೆ ಇಲ್ಲ ಲಕ್ಷ್ಮಣ. ಸೀತಾ, ಸ್ವಾಮಿ, ಈ ಪ್ರದೇಶವು ಅಯೋಧ್ಯೆಗೆ ಹತ್ತಿರದಲ್ಲಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಈ ದಂಡಕಾರಣ್ಯದಲ್ಲಿ ನನ್ನಗಿಂತಲೂ ಮಿಗಿಲಾದವರು ಪ್ರಾಣ ಹಿಂಸೆ ಮಾಡುವುದರಲ್ಲಿ ಯಾರು ಇರಲಾರರು. ನಮ್ಮ ಅಗ್ರಜನಾದ ರಾವಣೇಶ್ವರನ ಆಜ್ಞೆಯಂತೆ ಈ ದಂಡಕಾರಣ್ಯವನ್ನು ಕಾಯುತ್ತಿರುವೆನು. ಅಲ್ಲದೆ ನನ್ನ ಮಗನಾದ ಶಂಭುಕಾಸುರನು ಸೂರ್ಯದೇವರನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಅವನು ಯಾರಿಂದಲೂ ಮರಣವೇ ಬಾರದಾಗೆ ತಪಸ್ಸನ್ನಾಚರಿಸುತ್ತಿರುವನು. ಅವನು ಈಗಲೇ ಅವನಿಗೆ ಬೇಕಾದ ಮದ್ಯ, ಮಾಂಸ, ಆಹಾರಗಳನ್ನು ಸಿದ್ಧಪಡಿಸಿಕೊಂಡು ಈಗಲೇ ಹೋಗುವೆನು. ಕುಮಾರ ಶಂಭುಕ, ಕುಮಾರ ಶಂಭುಕ, ಈ ಪಾರ್ಶ್ವದಲ್ಲೂ ಇಲ್ಲವಲ್ಲ, ಈ ಪಾರ್ಶ್ವದಲ್ಲಿ ಹುಡುಕುವೆನು. ಕುಮಾರ ಶಂಭುಕ, ಕುಮಾರ, ಅಯ್ಯೋ, ಯಾರು ನನ್ನ ಮಗನ ಶಿರಚ್ಛೇದನ ಮಾಡಿರುವರಲ್ಲ. ಅಯ್ಯೋ, ರಕ್ತವು ಧಾರಾಕಾರವಾಗಿ ಹರಿಯುತ್ತಿರುವುದಲ್ಲ ಕುಮಾರ. ಅಯ್ಯೋ ಅಯ್ಯೋ ಕುಮಾರ, ಯಾರಾಗಿರಬಹುದು ನನ್ನ ಕುಮಾರನ ಶಿರಚ್ಛೇದನ ಮಾಡಿರುವರಲ್ಲ. ಈ ದಂಡಕಾರಣ್ಯದಲ್ಲಿ ನರ ಮನುಷ್ಯರ ಸೊಳವೇ ಇಲ್ಲವಲ್ಲ. ಇದೇನು ನರ ಮನುಷ್ಯರ ವಾಸನೆ. ಅವರನ್ನು ಈಗಲೇ ಹುಡುಕಿ, ಅವರನ್ನು ನೋಡಿ, ಅವರನ್ನು ಹಿಡಿದು, ಅವರ ಬಿಸಿ ಬಿಸಿ ರಕ್ತವನ್ನು ಘಟ ಘಟ ಘಟನೆ ಕುಡಿದು, ಅವರ ಹಸಿ ಮಾಂಸವನ್ನು ಕಚ ಕಚ ಕಚನೆ ಹಾಕಿದ್ದು ನುಂಗಿ ಬಿಡುವೆನು. ಎಂದು ನಾನು ಕೊಂಡುವೆ ಆನಂದವ, ಎಂದು ನಾನು ಕೊಂಡುವೆ ಆನಂದವ, ಸಂದೇಹವಿಲ್ಲದೆ ಮಾಂಸವ, ಸಂದೇಹವಿಲ್ಲದೆ ಮಾಂಸವ, ಎಂದು ನಾನು ಎಂದು ನಾನು ಎಂದು ನಾನು ಆನಂದವ. ನರ ಕಣ್ಣು ಗುಡ್ಡಗಳ ಉರಿದು ಸುಲಿಗೆ ಮಾಡಿ, ನರ ಕಣ್ಣು ಗುಡ್ಡಗಳ ಉರಿದು ಸುಲಿಗೆ ಮಾಡಿ ಸಾವಿಗೆಯ ಹಠ ಮಾಡಿತು. ತೆಲ್ಲಕ್ಕಿತ್ತು ಅವರ ಕಲ್ಲಕ್ಕಿತ್ತು ಸಾವಿಗೆಯ ಹಠ ಮಾಡಿತು. ಎಂದು ನಾನು ಎಂದು ನಾನು ಎಂದು ನಾನು ಕೊಂಡುವೆ ಆನಂದವ, ಆನಂದವ ಹುಡುಕುವೆನು.
ಹುಡುಕಿ ನೋಡುವೆನು. ಸೀತಾ, ಈ ವನದ ಸೌಂದರ್ಯವನ್ನು ನೋಡಿದ್ಯಾ? ಇಷ್ಟೊಂದು ಮನೋಹರವಾಗಿ. ನಿಜವೇ ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ. ಪರಿಮಳವ ಬೀರುವ ತರತರದ ಪುಷ್ಪವ, ಪರಿಮಳವ ಬೀರುವ ತರತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಗಿ ದೇವನಿಗೆ, ಮರುಗ ಮಲ್ಲಿಗೆ ಜಾಜಿ ಸುರಗಿ ದೇವಂತಿಗೆ, ಮನಗೆ ಬಹಳ ಮುದವ ಕೊಡುವ, 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 ತರತರದ ಪುಷ್ಪಗಳ ಸೊಬಗಿನಲ್ಲಿ ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ. ಕೋಕಿಲ ತಾಪಗಳ ನೀರಿ ಮೊರೆಯುದಿಹ ದುಂಬಿಗಳ, ನೀಲ ಕೋಕಿಲ ತಾಪಗಳ ನೀರಿ ಮೊರೆಯುದಿಹ ದುಂಬಿಗಳ, ಸಾರಿ ಓಡುತ್ತಿಯ ಹರಣಿಗಳ ನೀರಿ ಮೆರೆಯುವ ಶುಗವಿಗಂಗಳ, ನೀರಿ ಮೆರೆಯುವ ಶುಗವಿಗಂಗಳ, ಮನಗೆ ಬಹಳ ಮುದವ ಕೊಡುವ, 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 ತರತರದ ಪುಷ್ಪಗಳ ಸೊಬಗಿನಲ್ಲಿ ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ ಸೀತಾ, ನೋಡೆ ಈ ವನದಂದವಾ, ನೋಡೆ ಈ ವನದಂದವಾ, ನೋಡೆ ಈ
ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿದೆ. ಸೀತಾ, ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ, ಆಹಾ, ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಸುಂದರವಾದ ತಾಣವೇ ಈ ಪಂಚವಟಿ. ಸೀತಾ, ಪ್ರಾಣೇಶ್ವರ, ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದೆನಲ್ಲ ಎಂಬ ಬೇಸರ ಉಂಟೆ? ಇದೇನಿದು ಪ್ರಾಣೇಶ್ವರ, ಎಂತಹ ಮಾತನ್ನು ಹೇಳ್ತಿರುವಿರಿ? ಪತಿಯ ಸೇವೆ ಪರಮೇಶ್ವರನ ಸೇವೆ ಇಲ್ಲವೇ ಅಂದಾಗ ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕಮ್ಮಿ ಇಲ್ಲ ಅಲ್ಲವೇ? ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಸ್ಥಳವಲ್ಲವೇ ಪ್ರಾಣೇಶ್ವರ? ಹೌದು ಸೀತಾ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೇ ಜಾನಕಿ, ಆಶಾ ಜೀವನ ಶುಭ ದಿನ ಹೊಸದನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿಮೆ ಒಲವೇ ನಲಿಮೆ ಒಲವೇ ಹೊಸದನದಲ್ಲಿ ನಾ ಜಾನಕಿ, ಹೊಸತನ ಬಯಸಿದ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಸೀತಾ, ನಮ್ಮ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿದ್ದಾನೆ ನೋಡು. 14 ವರ್ಷ ವನವಾಸವನ್ನು ಆನಂದದಿಂದ ಇಲ್ಲಿಯೇ ಕಳೆಯಬಹುದಲ್ಲವೇ? ಹೌದು, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆಗ ಆ ಭಗವಾನ್ ಭಾಸ್ಕರನು ಅವನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಅವನಿಗೆ ಕೊಡುವಷ್ಟರಲ್ಲಿ ನಾನೇ ಅವನಿಂದ ಕಸಿದುಕೊಂಡು ಅವನನ್ನು ತಿರಚ್ಛೇದ ಮಾಡಿ ಬಂದನು. ಅಗ್ರಜ,
ಕಡೆಗೂ ಸಂಹರಿಸೇ ಬಿಟ್ಟೆಯ? ಹೌದು ಅಣ್ಣ. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗಾಗಿ ಅದು ನಿನ್ನ ಬಳಿಯಲ್ಲೇ ಇರಲಿ. ಹಾಗೇ ಆಗಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಸೀತಾ, ಸ್ವಾಮಿ. ಬಹಳ ಹಸಿವಾಗುತ್ತಿರುವುದು. ಹೌದೇ, ಬನ್ನಿ ಸ್ವಲ್ಪ ಫಲಗಳನ್ನು ಸ್ವೀಕರಿಸಿ. ಇವರೇ ನನ್ನ ಮಗನನ್ನು ಶಿರಚ್ಛೇದನ ಮಾಡಿದವರು. ಇವರನ್ನು ಒಂದೇ ಬಾರಿಗೆ ಆಶೋಷಣೆ ಮಾಡಿ ನುಂಗಿಡು. ಇದೇನು ಆಶೋಷಣೆ ಮಾಡಿ ನುಂಗಿ ಬಿಡೋಣವೆಂದು ಹೋದರೆ ನನಗೆ ಪ್ರೇಮವೇ ಉಕ್ಕಿ ಬರುತ್ತಿರುವುದಲ್ಲ. ಏನಾದರೂ ಆಗಲಿ, ಈತನನ್ನು ಹೊರಿಸಿ ಒಂದೊಂದು ಬಾರಿಗೆ 2 ಮಕ್ಕಳನ್ನು ಹೊಡೆದು 12 ಮಕ್ಕಳನ್ನು ಅಡಿಯಬಹುದಲ್ಲ. ಏನಾದರೂ ಮಾಡಿ ಹೊರಿಸೇತಿರುವೆ. ನಾನೀಗಲೇ ಹೊರಿಸುವೆ, ನಾನೀಗಲೇ. ಏನಾದರೂ ಆಗಲೇ ಹೊರಿಸುವೆ, ಏನಾದರೂ ಆಗಲೇ ಹೊರಿಸುವೆ, ನಾನೀಗಲೇ ಹೊರಿಸುವೆ, ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು, ಕಲ್ಲಿನ ಮಂಚದ ವಲ್ಲಭನ ಮಾಡಿಕೊಂಡು ದಂಡವನ್ನು ಕೊಡಿ. ನಾನೀಗಲೇ ಹೊರಿಸು, ನಾನೀಗಲೇ. ಏನಾದರೂ ಆಗಲೇ ಹೊರಿಸು, ಏನಾದರೂ ಆಗಲೇ ಹೊರಿಸು, ನಾನೀಗಲೇ ಹೊರಿಸುವೆ, ನಾನೀಗಲೇ. ಪಲ್ಲವನ ನನ್ನ ಪಲ್ಲವನ ಪ್ರಾಣ ಪಲ್ಲವನ ಮಾಡಿಕೊಂಡು ಗಲ್ಲಕ್ಕೆ ಪಲ್ಲವನ ಮಾಡಿಕೊಂಡು ಗಲ್ಲಕ್ಕೆ ನಾನೀಗ ಈ ರೂಪಿನಿಂದ ಹೋದರೆ ನನ್ನನ್ನು ವರಿಸುವನೆ, ನನ್ನನ್ನು ಒದಿಸೇ ಬಿಡುವನು. ನಾನು ಶಾಂಭವಿ ಇವರ ಪ್ರಸನ್ನರಾದ ನಾನು 16 ವರ್ಷದ ಯೌವನವತಿಯಾಗಿ ಬಂದು ಈತನನ್ನು ಒದಿಸೇ ತೀರುವೆನು. ಜೈ ವಲ್ಲಭನ ಬಾಚಿಕೊಂಡು ಗಲ್ಲಕ್ಕೆ ಮುತ್ತಿಕೊಂಡು ನಾನೀಗಲೇ ಹೊರಿಸುವೆನು, ನಾನೀಗಲೇ. ಏನಾದರೂ ಆಗಲಿ ಹೊರಿಸುವೆನು, ಏನಾದರೂ ಆಗಲಿ ಹೊರಿಸುವೆನು, ನಾನೀಗಲೇ ಹೊರಿಸುವೆನು, ನಾನೀಗಲೇ. ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ. ಒಬ್ಬನೇ ತಾನೆ ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 106 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ.
ನಾನೊಬ್ಬಳೆ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂಜಗದೊಳಗೆ, ಈ ಜಗದೊಳಗೆ ಭೂಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನ, ಜಗದೊಳಗೇನ. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ. ಇಷ್ಟೊತ್ತಿನಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ಯಾರು ನೀನು? ನಿನ್ನ ದೇಶ ಯಾವುದು? ನೀನು ಈ ವನಕ್ಕೆ ಏತಕ್ಕಾಗಿ ಬಂದೆ? ನಿನ್ನ ಹೆಸರೇನು? ಬಹಳ ಉದ್ದ ಐತಪ್ಪ ನಿಂದು. ನಿನ್ನ ಹೆಸರೇನು? ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಒಂದೊಂದಾಗಿ ಕೇಳಬೇಕು. ನಿನ್ನ ದೇಶ ಯಾವುದು? ನೀನು ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದೆ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ರಕ್ಕಸಿಯೇ. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ. ಸರಿ, ಇಲ್ಲಿಗೇಕೆ ಬಂದೆ? ನನ್ನಿಂದ ಏನಾಗಬೇಕು? ನಿನಗೋಸ್ಕರ ಪ್ರಿಯ. ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನನ್ನಿಂದ ಏನಾಗಬೇಕು? ನಿನ್ನಿಂದ ಅದಾಗಬೇಕು. ಅದು ಅದು ನೀನು ನನ್ನನ್ನು ವಿವಾಹವಾಗಬೇಕು. ನೋಡಮ್ಮ, ಅಮ್ಮ ಎಂದು ಕರೆಯಬೇಡ, ಹೇಳಿದನಲ್ಲವೇ ಪ್ರಿಯ. ನೋಡು ತಾಯಿ. ಅಯ್ಯೋ, ಎರಡು ಒಂದೇ. ಸೀತಾ, ಇನ್ನೇನೆಂದು ಕರೆಯಲಿ? ಏನು ಅವಳನ್ನ ಪ್ರಾಣಕಾಂತಿ, ಪ್ರಾಣವಲ್ಲಭಿ, ಹೃದಯೇಶ್ವರಿ ಎಂದು ಕರೆಯಬಾರದು. ನೋಡಮ್ಮ, ಅಯ್ಯೋ, ನಾವು ಮನುಜರು, ಆದರೇನಂತೆ? ನೀವು ಧನುಜರು. ನಾನಾದರೂ ಏಕಪತ್ನಿ ಓಹೋ. ವ್ರತಸ್ಥನು. ಏಕ. ನೋಡು, ನನ್ನ ಪತ್ನಿಯು ನನ್ನ ಪಕ್ಕದಲ್ಲೇ ಇರುವಳು. ಓಹೋ, ಈಕೆಯು ಪತ್ನಿ. ನಿನ್ನನ್ನು ವಿವಾಹವಾಗಲು ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ ಪ್ರಿಯ? ಬೇರೆಲ್ಲಾದರೂ ಹೋಗಿ ನಿನ್ನ ಪ್ರಿಯ, ಇಷ್ಟಾರ್ಥವನ್ನು ನೆರವೇರಿಸಿ. ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ? ಒಂದು ಕೆಲಸ ಮಾಡು, ನೀನು ಏಕಪತ್ನಿ ವೃತ್ತಸ್ಥನಲ್ಲವೇ? ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಆಗುವ ಏಕಪತ್ನಿ ವೃತ್ತಸ್ಥ. ಅಗ್ನಿಸಾಕ್ಷಿ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ್ದೆ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ. ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ನಮ್ಮಲ್ಲಿ ಹಿಡಿತಾರಪ್ಪ. ಹೌದು. ನಿನಗಿನ್ನೂ ಲಗ್ನವಾಗಿಲ್ಲವೇ? ನನಗೂ ಲಗ್ನವಾಗಿರುವುದು ಪ್ರಿಯ. ಪತಿಯು ಏನಾದ? ನನ್ನ ಕಾಟ ತಾಳಲಾರದೆ ಯುದ್ಧದಲ್ಲಿ ನೆಗೆದು ಬಿದ್ದೋದ. ಹಾಗಾದರೆ ಒಂದು ಕೆಲಸ ಮಾಡು. ಏನು? ನೀನು ಲಗ್ನವಾಗಬೇಕೆಂದು ಆತುರದಲ್ಲಿರುವೆ. ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಮತ್ತೆ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಆತನು ಬಂದಿರುವನೆ. ನೀನು ಅವನ ಬಳಿಗೆ ಹೋದರೆ ನಿನ್ನ ಕೆಲಸವಾಗುವುದು. ಹೋಗು. ಅಲ್ಲಿಗೆ ಹೋಗಲೆ. ಹಾ, ಅದಿರಲಿ, ಆತನು ಓರ್ವನೇ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರುವನು. ಇಲ್ಲ ಇಲ್ಲ, ಅವನು ಒಬ್ಬನೇ ಬಂದಿರುವನು. ನೀನ್ ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವಳು ಕರ್ಕೊಂಡು ಬಂದಿದ್ಯಪ್ಪ. ಅಲ್ಲಯ್ಯ, ನಿನ್ನಲ್ಲಿ ನನ್ನದೊಂದು ವಿನಂತಿ. ಏನು ಹೇಳು? ಇವಳ ಹತ್ರ ಇರೋದು ನನ್ನ ಹತ್ರ ಏನಿಲ್ಲ, ಅದನ್ನು ಮೊದಲು ಹೇಳು. ನೋಡಮ್ಮ, ನೋಡು, ಎಲ್ಲನೂ ಜಾಸ್ತಿನೇ ಇದೆ, ಕೈ ತುಂಬ ಸಿಗ್ತೀನಪ್ಪ. ಈಗ ನೀನು ಲಗ್ನವಾಗಬೇಕೋ ಬೇಡವೋ? ಬೇಕು. ಹಾಗಾದ್ರೆ ನೀನು ಅವನ ಬಳಿಗೆ ಹೋಗಲೇಬೇಕು. ಅಲ್ಲಿಗೆ ಅವನನ್ನೇ ಪ್ರಾರ್ಥಿಸಬೇಕು. ಅಲ್ಲಿಗೆ ಹೋಗಲೆ. ಹೌದು. ಆತನ ಹೆಸರು ಲಕ್ಷ್ಮಣ. ಓಹೋ, ಲಕ್ಷ್ಮಣ. ಹಾ. ಒಂದು ವೇಳೆ ಆತನ ಬಳಿಗೆ ಹೋಗಿ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆನು. ಹೋಗು, ಅವನನ್ನು ಪ್ರಾರ್ಥಿಸಿಕೋ, ಒಪ್ಪುತ್ತಾನೆ. ಅಲ್ಲಿಗೆ ಹೋಗಲೆ. ಹೋಗು ಹೋಗು. ಹೋಗಲೆ ಪ್ರಿಯ. ಹೋಗು ಹೋಗು. ಹೋಗಲೆ. ಹೋಗಮ್ಮ. ಹೋಗಲೆ ಪ್ರಿಯ. ಮನೋಹರ, ತಂಗಾಳಿ ಬಿಸಿದೆ, ತಮ್ಮನ್ನು ಚೆಲ್ಲಿದೆ. ತಂಗಾಳಿ ಬಿಸಿದೆ, ತಮ್ಮನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ತುಂಬಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ತುಂಬಿದೆ. ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ. ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ನರಗಮಲು, ಅಯ್ಯೋ ಅಯ್ಯೋ,
ಹಿಂದಿನಿಂದ ಇರುವುದೆಲ್ಲವೂ ಒಣಗಿ ಹೋಗಿರುವುದು, ಏನೂ ಇಲ್ಲ. ಹಿಂದಿನಿಂದಲೇ ಇಷ್ಟೊಂದು ಒಣಗಿ ಹೋಗಿರುವುದು, ಇನ್ನು ಮುಂದಿನಿಂದ ಏನಿರುವುದೋ ಏನು. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೇನೆ, ಮುಂದೆಯೂ ನೋಡಿಯೇ ಬಿಡೋಣ ಅಲ್ಲವೇ? ಆತನು ಹೇಳಿದಂತೆ ಇವನು ಸುರಸುಂದರಾಂಗನೇ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮನೋರಮನೋಜ್ಞ ಧಿರನೋ ನ ಕಾಣೆ. ಈ ಸುಂದರ, ಈ ಸುಂದರ, ಈ ಸುಂದರ. ನಾನು ಬಂದಿಷ್ಟೊತ್ತಾಯಿತು, ಇರೋದೊಂದಿಷ್ಟು ಉದ್ದ ಬಾಣ, ಅದನ್ನು ಹತ್ತ ಕಡೆ ಗುರಿ ಇಟ್ಟಿರೋನು. ಅಲ್ಲಿರೋದೆಲ್ಲ ಒಣಗೋಗಿದೆ, ಅಲ್ಲಿ ಏನೂ ಇಲ್ಲ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಪ್ರಿಯಕರ, ಮನೋಹರ. ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ಯಾರು ನೀನು? ನಿನ್ನ ಹೆಸರೇನು? ನಿನ್ನ ದೇಶವ್ಯಾವುದು? ನೀನು ಇಲ್ಲಿಗೆ ಏತಕ್ಕಾಗಿ ಬಂದೆ? ನಿನಗೆ ನನ್ನಿಂದ ಏನಾಗಬೇಕು? ನಿನ್ನಿಂದ ಅದಾಗಬೇಕು. ಯಾವುದು ಅದು? ಅದು 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 ಅಂದರೆ ಎಲ್ಲನೂ ಗೊತ್ತಿರುತ್ತೆ. ನನಗೆ ಯಾವುದೂ ತಿಳಿಯದು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ನೀನು ಯಾರು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ರಾವಣನ ಸಹೋದರಿಯೋ? ಹೌದು. ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತೇನೆ. ನಿನ್ನನ್ನು ವಿವಾಹವಾಗಲು ನನ್ನಿಂದ ಸಾಧ್ಯವಿಲ್ಲ. ಯಾಕೋ? ಮೇಲಾಗಿ ನಾನೊಬ್ಬನೇ ಇಲ್ಲಿಗೆ ಬಂದಿಲ್ಲ, ಮತ್ತೆ? ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಬಂದಿರುವನು. ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಅಯ್ಯ, ನಾನೀಗ ಇಲ್ಲಿ ಬರೋ ಮದ್ದಲ್ಲಿ ಹೋಗೇ ಬಂದಿರೋದಯ್ಯ. ಓಹೋ, ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ. ಅಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಮಾತನಾಡಿಬಿಟ್ರೆ ಅತ್ತಿಗೆ ಆಗ್ತೀನ? ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ಓಹೋ, ಹಾಗೆ ಹೇಳಿದನೆ? ಹಾಗೆ ಹೇಳಿರುವನು. ನಾನು ರಾಮದಾಸ. ದಾಸರು ವಂಶನ ನಿಮ್ದು. ಅಣ್ಣನ ಆಜ್ಞೆಯ ಹೊರತಾಗಿ ಬೇರೇನನ್ನು ಮಾಡುವುದಿಲ್ಲ. ಆದ್ದರಿಂದ ಇರು, ನೀನು ಇರು, ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಇರು ಪ್ರಿಯ, ಏನು ಹೇಳಿದೆ? ಅಣ್ಣನ? ನಾನು ರಾಮದಾಸ. ಅದು ಗೊತ್ತಾಯ್ತು. ಅಣ್ಣನ ಆಜ್ಞೆಯ ಹೊರತಾಗಿ ಬೇರೆ ಏನನ್ನೂ ಮಾಡುವುದಿಲ್ಲ. ಅಣ್ಣನ ಆಜ್ಞೆಯ ಹೊರತಾಗಿ ಹೌದು. ಏನನ್ನು ಮಾಡುವುದಿಲ್ಲವೇ? ಹೌದು. ಇದು ಪ್ರಿಯ ಯಾವುದು ಮಾಡುವುದಿಲ್ಲ. ಅದು 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 ಯಾವುದನ್ನು ಮಾಡುವುದಿಲ್ಲ. ಅದು ಯಾವುದನ್ನು ಮಾಡತಕ್ಕವನಲ್ಲ. ಅದಕ್ಕೂ ಅಣ್ಣನ ಒಪ್ಪಿಗೆ ಬೇಕೇ? ಹೌದು. ಬಹಳ ಕಷ್ಟ ಆಯ್ತು. ಈಗ ನನ್ನ ಗೋಳಿ ಯಾರ ಹತ್ರ ಹೇಳ್ಕೊಳ್ಳಿ? ಈಗ ನೀನು ಬೇಗ ಹೋಗಿ ನಮ್ಮ ಅಣ್ಣನನ್ನು ಕಂಡು ನಮ್ಮ ಅಣ್ಣನ ಹತ್ತಿರ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಾ, ಆಗ ನೋಡೋಣ. ಕುರುಹನ್ನು ತಂದರೆ ನೀನು ನನ್ನನ್ನು ವರಿಸುವೆ? ಹೌದು, ಆ ನೋಡೋಣ ಅಂದೆ. ಇಲ್ಲವಾದರೆ ನಿನಗಿಲ್ಲವೇ ಪ್ರಿಯ? ಮೊದಲು ಕುರುಹನ್ನು ತಾ, ನಂತರ ನೋಡೋಣ. ನಂತರ ಆದರೆ ಇದೆ, ಈಗ ಇಲ್ಲವೇ ಪ್ರಿಯ? ನೋಡಮ್ಮ, ಮುಹೂರ್ತವು ಬೇಗುತ್ತಿರುವುದು, ನೀನು ಬಹಳ ಆತುರದಲ್ಲಿರುವೆ. ಅಲ್ಲಿಗೆ ಬೇಗ ಹೋಗಿ ಕುರುಹನ್ನು ತಾ, ನಂತರ ನೋಡೋಣ. ಅಲ್ಲಿಗೆ ಹೋಗಲೆ? ಹೌದು. ಸರಿ, ನಾನು ಹೋಗಿ ಬರುವ ತನಕ ನೀನು ಇಲ್ಲಿಯೇ ಇರಬೇಕು. ಆಯ್ತು, ಹೋಗಿ ಬಾ, ಬೇಗ ಹೊರಡು. ನನಗಿಂತಲೂ ಯಾರಾದರೂ ಸುರಸುಂದರಾಂಗಿ ಇದ್ದರೆ ಅವರ ಹಿಂದೆ ಹೋಗಬಾರದು. ನೋಡಮ್ಮ, ಸಮಯವೂ ಮೀರುತ್ತಿರುವುದು, ತಡ ಮಾಡದೆ ಹೋಗಮ್ಮ. ಅಲ್ಲಿಗೆ ಹೋಗಲೆ? ಸರಿ, ಹೋಗಿ ಬರಲೇ? ಹೋಗಿ. ಮನೋಹರ! ಸೀತಾ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನಾಹುತ ನಡೆದಿರುವುದು ಕಾಣೆ. ಅಯ್ಯೋ, ಓಲೆಯ ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ. ಏನಮ್ಮ ಇದು? ಪ್ರಿಯಾ, ಬಾ ಮುಂದಕ್ಕೆ. ಲಕ್ಷ್ಮಣನು ಸಿಕ್ಕಿದ್ದಾನೆ. ಏನು ಹೇಳಿದ? ಮುಂದಕ್ಕೆ ಬರಯ್ಯ. ಏನು ಹೇಳಿದ ಲಕ್ಷ್ಮಣನು? ನಿನ್ನ ತಮ್ಮನು ಸಿಕ್ಕಿದ್ದನು, ಆತನೇನೋ ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಅವನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಆತನು ನಿನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಆತನು ನಿನ್ನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ನೀನು ಮಾತ್ರ ಎಲ್ಲ ಮಾಡ್ತಾ ಇದೀಯ. ಅವನು ಏನು ಹೇಳಿದ?
ಅಲ್ಲಯ್ಯ, ಆತನು ತುಂಬ ಕೋಪಿಷ್ಟನು, ತುಂಬ ಗರ್ವಿಷ್ಠನು. ಆತನು ನನಗೆ ಬೇಡ. ನೋಡೋದಕ್ಕೆ ಕರ್ರಗಿದ್ರು ಪರವಾಗಿಲ್ಲ, ಮುದ್ದು ಮುದ್ದಾಗಿ ನೀನೇ ಚೆನ್ನಾಗಿದ್ದೀಯ. ನೋಡಮ್ಮ, ಆತನು ಏನು ಹೇಳಿದ ಅದನ್ನು ಹೇಳು. ಅದೇನು ಕುರುಹನ್ನು ಕೊಡಬೇಕಂತ. ಕುರು ಹೌದೇ, ಒಂದು ಕೆಲಸ ಮಾಡು. ಏನು? ಕುರುಹು ಕೊಡುವುದಲ್ಲ, ಬರೆಯುವುದು. ಬರೀ ಹೇಳೇ ನನ್ನ ಸವತಿ. ಏನು? ನೋಡಮ್ಮ, ನನ್ನಿಂದ ನಿನಗೇನು ತೊಂದರೆ ಆಗೋದಿಲ್ಲ. ವಾರದಲ್ಲಿ 6 ದಿನ ನಾನು ಇಟ್ಕೋತೀನಿ, ಅರ್ಧ ದಿನ ನಿನಗೆ ಬಿಟ್ಕೊಡ್ತೀನಿ. ಹೇಳು. ನಿನ್ನದು ತುಂಬಾ ದೊಡ್ಡ ಮನಸ್ಸು, ಅರ್ಧ ದಿನವೂ ಅವಳು ಒಪ್ಪಿಗೆ ನಿಂದೇನಯ್ಯ ಗೋಳು. ನೋಡಮ್ಮ, ಕುರುಹು ನಿನಗೆ ಲಗ್ನವಾಗಬೇಕು ಬೇಡವಾ? ಬೇಕು. ಮತ್ತೆ ಬಾಯಿಲ್ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಕುರುಹನ್ನ ಬರೆಯುತ್ತೇನೆ. ಹಿಂದೆ? ಹಾ ಹೌದು. ಮತ್ತೆ ಮುಂದೆ? ಬೇಡ ಬೇಡ, ಹಿಂದೆ ತಿರುಗು, ಕುರುಹನ್ನ ಬರೆಯುತ್ತೇನೆ. ಅಲ್ಲ, ನೀನೇನು ಬರೆಯುವುದೆಂದು ನಾನು ನೋಡುವುದು ಬೇಡವೇ? ಅದು ಲಕ್ಷ್ಮಣನು ನೋಡುತ್ತಾನೆ, ಬಾಮ್ಮ ಇಲ್ಲಿ. ಆತನು ನೋಡುತ್ತಾನೆ, ಹಾ. ಮುಂದೆಯಿಂದ ಆತನು ನೋಡುತ್ತಾನೆ. ವೇಳೆಯೂ ಆಗುತ್ತಿರೋದು. ಬಾ, ಹೀಗೆ ಹೌದೇ? ನಿಂತ್ಕೋ. ಅಲ್ಲಯ್ಯ, ಹಿಂದ್ಗಡೆನೆ ಬರಿಬೇಕಾ? ಹೌದಮ್ಮ, ವಿಶಾಲವಾದ ಜಾಗದಲ್ಲಿ ಬರೆಯುತ್ತೇನೆ. ಪರವಾಗಿಲ್ಲ, ಇವನಿಗೆ ಹಿಂದ್ಗಡೆಯಿಂದ ವಿಶಾಲವಾದ ಜಾಗ ಇದೆ. ಇವನಿಗೆ ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಮುಂದೆಯಿಂದ ಬರೀ. ತಿರುಗಿಸಿ ನಿಲ್ಲಮ್ಮ, ನಿನ್ ಲಗ್ನವಾಗಕ ಬೇಡವಾ? ಹೋಗಿದೆ. ಸಮಯ ಮೀರಿ ಹೋಗಿರುವುದು. ಬೇಗ ಬರೀ. ಹಾ, ಈಗ ಹೋಗು. ಅವ ನಿನ್ನನ್ನು ಅವಮಾನಿಸುವನು. ಅವ ನನ್ನನ್ನು ಅವಮಾನಿಸುವನು? ಅಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದೇನಷ್ಟೇ. ಅವ ನನ್ನನ್ನು ಮಾನಿಸುವನು. ಹಾ ಹಾ ಹಾ. ಸರಿ, ನಾನು ಹೋಗಿ ಈ ಕುರುಹನ್ನು ಆತನಿಗೆ ತೋರಿಸಿ ನಾವಿಬ್ಬರು ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ ಕೊಟ್ಟಿರುವನ್ನು ನನಗೆ ಬಿಟ್ಟು ಕೊಡುವೇನು ಮಹಾತಾಯಿ. ಹೋಗಿ ಬಾ. ನಾವು ಹೊಸ ಮದುಮಕ್ಕಳು, ನಮ್ಮ ಆರ್ಭಟನ ನೀವು ಖಂಡಿತವಾಗ್ಲೂ ಸಹಿಸಲ್ಲ. ಈಗಲೇ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಬರ್ತೀನಿ. ಹೋಗು 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 ಬಾವಾ, ಹೋಗು ಹೋಗಮ್ಮ. ಬಾವ, ಅವನು ಬೇರೆ ಎಲ್ಲಾದರೂ ಹೋದನು. ಹೋಗು. ಬಾವ, ನನ್ನ ಮೈದ್ರನ್ನು ಬೇರೆ ಕಡೆ ಹೋಗುತ್ತಾನಂತೆ, ಹೋಗಬಾರದೆ? ಬಾವ, ಹೋಗಿರಿ ಸ್ವಾಮಿ, ನಾನೇ ಹೋಗುವೆನು. ಬಾವ, ಮದುವೆಯಂತೆ. ಆಹಾ, ನನ್ನ ಮದುವೆಯಂತೆ. ಓಹೋ, ನನ್ನ ಮದುವೆ. ನನಗೂ ನಿನಗೂ ಏನು ಕೂಡಲೆಲ್ಲ ಗುಣ. ಟಂ 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 ಟಂ. ಮನೋಹರ, ನೋಡಯ್ಯ, ಇಂದು ಏನೂ ಆಗಿಲ್ಲ. ತಿರುಗಿ ನೋಡಯ್ಯ ಪ್ರಿಯ. ಮನೋಹರ, ಮನೋಹರ, ಪುನಃ ಬಂದೆಯಾ? ಬಂದಿರುವೇನು? ಎಲ್ಲಿ ಕುರುಹನ್ನು ತಂದಿರುವೆಯಾ? ತಂದಿರುವೇನು. ಕೊಡು ನೋಡೋಣ. ಅದು ಕೊಡುವಂಥದ್ದಲ್ಲ. ನಾನು ತೋರಿಸ್ಬೇಕು, ನೀನ್ ನೋಡ್ಬೇಕು. ನಾನು ತೋರಿಸ್ಬೇಕು, ನೀನ್ ನೋಡ್ಬೇಕು. ಇಲ್ಲಿ ತೋರಿಸು. ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ದನೆ. ಮೊದಲು ತೋರಿಸಮ್ಮ. ಕುರುಹನ್ನು ನೀನೇನಾದರೂ, ಯಾಕೊತ್ತಾ, ನೀನೇನಾದರ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ದರೆ ಎದಳೋಕೆ 3 ದಿನ ಬೇಕಯ್ಯ. ಇದು ಇನ್ನೂ ಮದುವೆ ಆಗಿಲ್ಲವೇ? ಹೇಳಿದನಲ್ಲವೇ, ಆಗಿದ್ದು. ಹಾಗಾದರೆ ಕುರುಹನ್ನು ತೋರಿಸು. ಸರಿ, ನೋಡಿಕೊ. ಓಹೋ, ಸಾರೇ ಬರದಿಂ ಜಪಲೆ ಎಲೆ ಮಾಯಾತ್ಮಳೆ. ಸಾರೇ ಬರದಿಂ ಜಪಲೆ. ಆಸೆ ತೋರಲೆ ಜಗೋರೆ ಮೋಸಯಲು ಬಂದೆಯ. ಆಸೆ ತೋರಲೆ ಜಗೋರೆ ಮೋಸಂದಯ್ಯಲು ಬಂದೆಯ. ಸಲ್ಲದಿಲ್ಲಿ ಸಾಹಸಗಳು, ಸಲ್ಲದಿಲ್ಲಿ ಸಾಹಸಗಳು. ಎಲ್ಲವಂ ವಿಚಾರಿಣಿ ಬೆಣೆ, ಎಲ್ಲವಂ ವಿಚಾರಿಣಿ ಬೆಣೆ. ಸಾರೇ ಬರದಿಂ ಜಪಲೆ ಎಲೆ ಮಾಯಾತ್ಮಲೆ. ಸಾರೇ ಬರದಿಂ ಜಪಲೆ. ಎಲೆ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಂಡು ಬೇಡ. ಇಲ್ಲಿಂದ ಮೊದಲು ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ಮಣಮಣ ರಣಮಣ ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ನೋಡಮ್ಮ, ಅಮ್ಮ ಎಂದು ಕರೆಯಬೇಡ ಪ್ರಿಯ. ನಿನ್ನನ್ನು ಲಗ್ನವಾಗಬೇಕಾದರೆ ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಏನದು? ಏನದು?
ನಾನು ನಿನ್ನನ್ನು ಮದುವೆ ಆಗಬೇಕಾದ್ರೆ ಮೊದಲು ವಧುವನ್ನು ನೋಡಬಾರದು. ನೋಡಬಾರದೆ? ಹೌದು, ವಧು ವರನನ್ನು ನೋಡಬಾರದು. ಹಾ. ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಇದೇನು ಛತ್ರಿ ಪದ್ಧತಿ ಕಣಯ್ಯ? ಇದೇ ಕ್ಷತ್ರಿಯ ಪದ್ಧತಿ. ನಮ್ಮಲ್ಲಿ ಈ ಪದ್ಧತಿ ಇಲ್ಲ. ನಮ್ಮಲ್ಲಿರುವುದಲ್ಲ, ನಿಮ್ಮಲ್ಲಿರುವುದು. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ನಮ್ಮಲ್ಲಿರುವುದಕ್ಕೆ ಆ ರೀತಿ ಮಾಡುತ್ತೀವಿ. ನಮ್ಮಲ್ಲಿ ಏನೇ ಇದ್ರೂ ನಾವು ಮೊದಲೇ ಸಲ ನೋಡ್ತೀವಿ, ಬರ್ತೀಯಾ ಅಂತ ಕೇಳ್ತೀವಿ, ಬರ್ದೇ ಇದ್ರೆ ತಕೊಂಡು ಒಯ್ತಾ ಇರ್ತೀವಿ. ಅದು ನಿಮ್ಮ ಪದ್ಧತಿ, ಇದು ನಮ್ಮ ಪದ್ಧತಿ. ಕಟ್ಟಿಕೊಳ್ಳಲೇ? ಕಟ್ಟಿಕೋ. ಸರಿ, ಕಟ್ಟಿಕೊಂಡು. ಕುಳಿತುಕೋ, ನಿಂತುಕೋ, ಕುಳಿತುಕೋ, ಮೇಲೇಳು, ಕುಳಿತುಕೋ. ಬಂದಾಗಿಂದ ನೋಡ್ತೀನಿ, ಕಟ್ಟಿಕೋ ಕುಳಿತುಕೋ, ಮೇಲೇಳು, ಕಟ್ಟಿಕೋ ಕುಳಿತುಕೋ. ಮಲ್ಗೋದು ಯಾವಾಗ? ಕಟ್ಟಿಕೋ, ಕಟ್ಟಿಕೋ, ಬಟ್ಟೆಗಳನ್ನು ಕಟ್ಟಿಕೋ. ಕಟ್ಟಿಕೊಂಡೆ. ನಿಲ್ಲಲೇ ಜಳ ನಿನ್ನನ್ನು ಕೊಲ್ಲಲು, ನಿಲ್ಲಲೇ ನೀ ಜಳ ನಿನ್ನನ್ನು ಕೊಲ್ಲಲು, ದಾನವೀಯಳೆಂದು ಕರುಣವ ತೋರುತ್ತಾ ಬಲ್ಲಿದ ರಾಮನ ನುಡಿಯ, ಬಲ್ಲಿದ ರಾಮನ ನುಡಿಯ, ಬಲ್ಲ ನಡಿಗೆ ಬರಿನ್ನ ನಾಸಿಕ ಛೇದನದಿಂದ ಎಲ್ಲೆಲ್ಲೋ ಮುಂಡೆ ಮಕ್ಕಳು ಎಲ್ಲೋ ಹೋಗ್ಬಿಟ್ರು, ಪತ್ತೇನೇ ಇಲ್ಲ. ಅಯ್ಯೋ, ಮುಂಡೆ ಮಕ್ಕಳು ಎಲ್ಲೋ ಹೋಗ್ಬಿಟ್ರು. ಇಲ್ಲ, ಯಾವ್ದೋ ದೈತ್ಯ ಅಂಟುದೈತೆ. ಎಲ್ಲಿ ಹೋಗಿದ್ರು? ಯಾರಮ್ಮ ತಾವು? ನಾನು ಕಣೋ, ಸೂರ್ಪನಕ. ನಮ್ಮ ಗೋದ ತೂರ್ಪನಕ ದೇವಿಯರು. ಏನಮ್ಮ ಅವತಾರ? ಎಲ್ಲಿಗೆ ಹೋಗಿದ್ರಿ? ಮುಂಡೆ ಮಕ್ಕಳ್ರ ಎಲ್ಲಿಗೋ ಹೋಗಿದ್ರಿ? ತಾವ್ ಎಲ್ಲಿಗೆ ಹೋಗಿದ್ರಿ? ಅಯ್ಯೋ, ನೆಗದಿ ಬಿದ್ದು ಹೋಗ ಎಬ್ಬುಸೋ. ದಂಡ ಕಾರಣ ಹೋಗಿ. ದಂಡ ಕಾರಣ ಯಾಕೆ ಹೋಗಿದ್ರಿ? ಅಲ್ಲೇ ಅವನಿರ್ಲಿಲ್ವಾ, ನಾನಿರ್ಲಿಲ್ವಾ? ಅಲ್ಲಾಕಮ್ಮ ಹೋಗಿದ್ರಿ? ಎಷ್ಟೊಂದು ಜನ ಇದ್ರು, ಇಲ್ಲೆಲ್ಲ ಹೋಗೋದ್ ಬಿಟ್ಟು ಅಲ್ಲೇ ನಾಮ. ಅಮ್ಮ ನಿಂತ್ಕೊಳ್ಳಿ. ಎಲ್ಲಾರ್ಗಿನ್ನ ಅನುಭವಸ್ತ್ರ ಅಲ್ಲಿಂದ ಅವ್ರ ತಕ ಹೋಗಿರ್ ಸಾಕಾಗಿತ್ತು. ದಂಡ ಕಾರಣ ನಾಮದವರೆಲ್ಲ ವಿಭೂತಿ ಅವರು. ರಾಮ ಕಣ, ರಾಮ. ಏನಂತ? ರಾಮ ರಾಮ ಅವನು ರಾಮ ಅಂತ ಕಣ. ರಾಮ. ಆಮೇಲೆ ನೋಡಕ್ 30 ಮಣ ಇದೆ, 10 ಮಣ ಅಂತ. ಅಲ್ಲ ಕಣ, 10 ಮಣ, 10 ಮಣ, 10 ಮಣ, 10 ಮಣ. ರಾಮನ್ ತಮ್ಮ ಲಕ್ಷ್ಮಣ. ಓ ಲಕ್ಷ್ಮಣ. ಆಮೇಲೆ ಇನ್ಯಾರು? ಈತ ಈತ ಈತ. ಸೀಸೆ ಗೀಸೆ ಇಲ್ಲ, ಮಡಿಕೆ ಕುಡಿಕೆ ಡಬ್ಬ. ಅಯ್ಯೋ, ನಮ್ಮ ಹತ್ರ ಏನಿದ್ರು ಅಲ್ಲ ಕಣೋ, ಹೊಡಿತಾಗಳು ಹೇಳ್ಬೇಡ. ಸೀತೆ ಸೀತೆ. ಗೊತ್ತಾಯ್ತು ನನಗೆ. ಸೀತೆ 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 ಜೇಟ್ ಬೀಳುತ್ತೆ. ಏನ್ ಮಾಡಿದ್ರು? ಎಲ್ಲಾರು ಬೇರೆ
ಅಯ್ಯೋ ಅಮ್ಮ ಮೂಗ್ ಮಾತ್ರ ಕುಡಿದ್ರೆ ಬೇರೆ ಏನಾದ್ರು ಕುಡಿದಿರಾ? ಏನು ನಮ್ಮ ಅಣ್ಣದ ಕಾಕಣ್ಣ ಹೇಳಿರೋ ಒಟ್ಟಲ್ಲಿ ಮಣ್ಣಂಗೂ ಗ್ರಾಚಾರ. ಎತ್ತರೋ ಅಯ್ಯೋ 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 ಮುಂದೆ ಏನು ಎತ್ತವು? ಹಾ ಕರ್ಕೊಂಡು ಏ ಮಗನಾಶ ಕರ್ಕೊಂಬರ. ಅಯ್ಯೋ ಅಯ್ಯಪ್ಪ ಅಯ್ಯೋ